ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವೀಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ನಾನು ಒಂದು ಲಾಗಲ್ಲಿ ನನ್ನ ಇಂಟ್ರೊಡಕ್ಷನ್ ಅಂದರೆ ನನ್ನ ಪರಿಚಯದ ಬಗ್ಗೆ ನಿಮಗೆ ಮಾಡಿಸ್ಕೊಟ್ಟಿದ್ದೆ. ನಾನು ಕುಕಿಂಗ್ ವೀಡಿಯೋಸ್ಗಳನ್ನ ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೆ. ಮತ್ತು ನಾನು ಅವತ್ತು ನಿಮಗೆ ನನ್ನ ಪರಿಚಯದಲ್ಲಿ ನಾನು ನಿಮಗೆ ಏನಂತ ಹೇಳಿದ್ದೆ ಅಂದರೆ, ನಾನು ಸಂಘ ಸಂಸ್ಥೆಗಳಲ್ಲಿ ನಾನು ತೊಡ್ಕೊಂಡಿದ್ದೀನಿ. ಹಲವಾರು ಹೆಣ್ಮಕ್ಳು ಸೇರಿಬಿಟ್ಟು ನಾವು ಸಂಘಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾನು ನೆಕ್ಸ್ಟು ಮತ್ತು ಮುಂದೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತೀನಂತ ನಾನು ಹೇಳ್ಬಿಟ್ಟಿದ್ದೆ. ಹಾಗಾಗಿಬಿಟ್ಟು ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಅಂದರೆ ಹೊಸ ಪ್ರಯತ್ನ, ನಾನು ಈ ಥರ ಬರಬೇಕು, ನಿಮ್ಮ ಮುಂದೆ ಬಂದುಬಿಟ್ಟು ಅವು ಯೋಜನೆಗಳು ಏನು ಬರ್ತಾವಲ್ಲ ಅವೆಲ್ಲ ನಾನು ಇನ್ನು ಮುಂದೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕುಕ್ಕಿಂಗ್ ವೀಡಿಯೋಸ್ಗಳು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಅದು ಯಾವ್ಯಾವಪ್ಪ ಯೋಜನೆಗಳು ಅಂತಂದು ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸರ್ಕಾರದಿಂದ 2 ಯೋಜನೆಗಳು ಬಂದಿದ್ದಾವೆ. ಆ ಯೋಜನೆ ಬಂದ್ಬಿಟ್ಟು ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷಕ್ಕೆ 436 ರೂಪಾಯಿ ಕಟ್ಟಬೇಕು. ಈ ಯೋಜನೆ ಮಾಡಿಸಿದವರು ಯಾವುದೇ ರೀತಿ ಮರಣ ಹೊಂದಿದಲ್ಲಿ ನಾಮಿನಿ ಆದವರಿಗೆ 2 ಲಕ್ಷ ರೂಪಾಯಿ ಹಣ ಸಿಗುತ್ತದೆ ಅಂತ ನಾವು ಹೇಳ್ಬೋದು. ಹಾಗೆ ಇದರ ವಯಸ್ಸಿನ ಮಿತಿ ಏನಪ್ಪ ಅಂದರೆ 18ರಿಂದ 50ನೇ ವರೆಗಿನ ವಯಸ್ಸಿನವರೆಲ್ಲ ಈ ಯೋಜನೆನ ಮಾಡಿಸ್ಬೋದು. ಏನಪ್ಪ ಈ ಯೋಜನೆ ಬಗ್ಗೆ ಗೊತ್ತಿದ್ದವರಂತೂ ಓಕೆ, ಗೊತ್ತಿಲ್ಲದವ್ರಿಗೆ ನಾನು ಈ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಆಲು ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಯಾರೆಲ್ಲ ಗಂಡು ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವರು ಹೋಗ್ಬಿಟ್ಟು ಈ ಯೋಜನೆ ಬಗ್ಗೆ ಮನೆಯವರಿಗೆ ಮಾಹಿತಿ ಕೊಟ್ಬಿಟ್ಟು ಈ ಯೋಜನೆನ ಮಾಡಿಸ್ಬೋದು ಅಂತ ನಾನು ಹೇಳ್ತೀನಿ. 2ನೇ ಯೋಜನೆ ಬಂದುಬಿಟ್ಟು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ. ಅದು ಏನಪ್ಪ ಅಂದರೆ ವರ್ಷಕ್ಕೆ 20 ರೂಪಾಯಿ ಕಟ್ಟಿದರೆ ಸಾಕು ಸ್ನೇಹಿತರೆ. ಈ ಯೋಜನೆ ಮಾಡಿಸಿದವರು ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದರೆ ನಾಮಿನಿ ಆದವರಿಗೆ 2 ಲಕ್ಷ ರೂಪಾಯಿಯನ್ನು ಅವರು ಪಡೆದುಕೊಳ್ಬೋದು. ಹಾಗೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ಕಳೆದುಕೊಂಡವರಿಗೆ ಮತ್ತು ಅಂಗವಿಕಲರಾದರೆ ಅವರ ನಾಮಿನಿ ಆದವರಿಗೆ 1 ಲಕ್ಷ ರೂಪಾಯಿ ಹಣ ಸಿಗುತ್ತದೆ ಅಂತ ನಾವು ಹೇಳ್ಬೋದು. ಇದರ ವಯಸ್ಸಿನ ವಯೋಮಿತಿ ಅಷ್ಟೇ ಕೂಡ ಸ್ನೇಹಿತರೆ. ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಮುಖಾಂತರನೇ ಈ ಅರ್ಜಿಯನ್ನು ನೀವು ಹಾಕ್ಬೋದು. ಮೇ ತಿಂಗಳಲ್ಲಿ ಈ ಯೋಜನೆಯನ್ನು ಮತ್ತೆ ನೀವು ಪ್ರತಿ ವರ್ಷವೂ ಮೇ ತಿಂಗಳಲ್ಲಿ ಅಕೌಂಟ್ ರಿನ್ಯೂವಲ್ ಮಾಡಿಸ್ಬೋದು ಸ್ನೇಹಿತರೆ. ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ತೀರಾ, ಹಾಗೆ ಈ ಯೋಜನೆಯನ್ನು ನೀವು ಮಾಡಿಸ್ಕೊಳ್ತೀರಾ ಅಂತ ನಾನು ತಿಳಿಸ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನಾವು ಆಟೋ ರಿನ್ಯೂವಲ್ ಅಂತ ಅಂದರೆ ಅದಾಗದೇ ರಿನ್ಯೂವಲ್ ಆಗುತ್ತಲ್ಲ, ಆ ಆಪ್ಷನ್ ಕೂಡ ನಾವು ಮಾಡ್ಕೋಬೋದು. ತುಂಬ ಮುಖ್ಯವಾದ ವಿಷಯ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 456 ರೂಪಾಯಿ ಬ್ಯಾಲೆನ್ಸ್ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ, ಯಾರಿಗೆಲ್ಲ ಈ ಯೋಜನೆ ಬಗ್ಗೆ ಗೊತ್ತಿಲ್ಲವೋ ಅವ್ರು ಹೋಗ್ಬಿಟ್ಟು ನಾಳೆನೇ ಈ ಯೋಜನೆಯನ್ನು ಉಪಯೋಗ ಪಡಿಸ್ಕೊಳ್ಳಿ. ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡು ಪ್ರತಿಯೊಬ್ಬರಿಗೆ ಇದ್ರ ಬಗ್ಗೆ ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಈ ಯೋಜನೆಯನ್ನು ಉಪಯೋಗ ಮಾಡ್ಕೊತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ಈ ರೀತಿ ನಾನು ಯೋಜನೆಗಳ ಬಗ್ಗೆ ಆಗಲಿ ಏನೇ ಒಂದು ಸಂಘಗಳ ವತಿಯಿಂದ ನಾವು ಗೌರ್ಮೆಂಟ್ ಇದರಿಂದ ಯಾವುದೇ ಒಂದು ಯೋಜನೆಗಳು ಬಂದರೂ ಕೂಡ ನಾನು ಅದನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಅಂತ ನಾನು ಕೇಳ್ಕೊಳ್ಳುತ್ತಾ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಸ್ನೇಹಿತರೆ. ಬಾಯ್.